ಎಲ್ಲಿ ಭಯೋತ್ಪಾದನೆ ಇರಲಿ ಏನೂ ಇರಲಿ ನಮಗೆ ಏನೂ ಸಂಬಂಧ ಇಲ್ಲ ಅನ್ನೋದು ಸದ್ಯಕ್ಕೆ ಇವತ್ತು ನಮ್ಮ ಮೊದಲನೇದಾಗಿ ಟ್ರಂಪ್ ಅವರು, ಎರಡನೇದಾಗಿ ನಮ್ಮ ಚೈನಾದವರು, ಅಲೆಕ್ಸಿ ಅವರು ಅಲ್ಲಿ ಅಧ್ಯಕ್ಷ, ಅದರ ಜೊತೆಗೆ ಪುತಿನ್ ಅವರು ಇವತ್ತು ಟೆರರಿಸ್ಟ್ ರಾಷ್ಟ್ರದಂಗೆ ಆಗಿ ಹೋಗ್ಬಿಟ್ಟಿದ್ದಾರೆ. ಇಂಥವ್ರು ಕನ್ವಿನ್ಸ್ ಮಾಡಬೇಕಾಗಿದ್ದಪ್ಪ ಅಂತಂದ್ರೆ ದೇರ್ ಮಸ್ಟ್ ಬಿ ದ ಗುಡ್ ಆ್ಯಂಡ್ ಬೆಸ್ಟ್ ಮ್ಯಾರಿಟ್ ಇನ್ ದ್ಯಾಟ್. ಇದನ್ನು ನಾವು ಗಮನಿಸ್ಬೇಕಾಗ್ಯದ. ಒಂದು ಕಾಲಕ್ಕೆ ನಮ್ಮ ಇಂದಿರಾ ಗಾಂಧಿ ಅವರು ಕಳಿಸಿದ್ರು ವಾಜಪೇಯಿ ಅಂತ ವ್ಯಕ್ತಿತ್ವವನ್ನು. ಅಂಥ ವ್ಯಕ್ತಿತ್ವ ಇವತ್ತು ಇದ್ದಾರಾ ಅಂತ. ಚಂದ್ರಶೇಖರ್ ಅಂತ ವ್ಯಕ್ತಿತ್ವ, ವಾಜಪೇಯಿ ಅವರಂಥ ವ್ಯಕ್ತಿತ್ವ, ಅವ್ರು ನೆನೆಸ್ಕೊಂಡ್ರು ಸತಿ ಇವತ್ತು ಜುಮ್ ಅಂತದ ಮನಸ್ಸಿಗೆ. ಅಂಥವ್ರು ಯಾರಿದ್ದಾರ ಅಂತ. ಇಂಥ ಪ್ರಸಂಗದಲ್ಲಿ ಕಾಂಗ್ರೆಸ್ ಇದ್ದಿದ್ದು ಅದು ಬಿ ಜೆ ಪಿ ಅಂತ ರಾಜಕೀಯ ಮಾಡಲಿಕ್ಕೆ ಹೊರಡೋದು. ಅವರು ಶಶಿತರು ನೋಡ್ರಿ, ಒಂದು ಪಕ್ಷದ ಆ ಪಕ್ಷಕ್ಕೆ ಕೇಳ್ಕೋಬೇಕು ಯಾರು ಕಳಿಸ್ರಪ್ಪ ಅಂತೇಳಿ. ಯಾಕೆಂದರೆ ಸರ್ವ ಪಕ್ಷ ಹೊರಟಿದ್ದಾರೆ, ಅದ್ರಾಗ ಯಾರನ್ನ ಅವ್ರು ಸಜೆಷನ್ ಮಾಡಿದ್ರೆ ಕಳಿಸ್ಬೇಕು. ಇದು ಸಾಮಾನ್ಯವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಆದರೆ ಬಿ ಜೆ ಪಿಗೆ ಅದು ಬೇಡಾಗ್ಯದ, ಪ್ರತಿಯೊಂದರೂ ರಾಜಕೀಯ ಮಾಡುವಂಥದ್ದು ಬೇಕಾಗ್ಯದ. ಹಾಗಂತ ಅವ್ರಿಗೆ ಬೇಕಾಗಿದ್ದು ಇವ್ರಾಗ ಮಾಡಬೇಕಾಗಿದ್ರಿ, ಅದ್ಯಾಕೆ ದೊಡ್ಡ ವಿಷಯ ಮಾಡಬೇಕಾಗ್ಯದ. ಶಶಿತರಲ್ಲೂ ವಿದ್ವತ್ತದ ಅಭ್ಯಾಸಗಳಿದ್ದಾರೆ. ದೊಡ್ಡ ವ್ಯಕ್ತಿತ್ವಕ್ಕಿಂತಲೂ ವ್ಯಕ್ತಿತ್ವ ದೊಡ್ಡದಂತ ಹೇಳಿಕ್ಕೆ ಆಗೋದಿಲ್ಲ. ಅವ್ರ ವಿದ್ವತ್ತದಲ್ಲಂತೂ ಆ ವ್ಯಕ್ತಿ ಅಪರಂಪಾರ. ಹಂಗಿದ್ದಾಗ ಅವ್ರನ್ನ ಯಾಕೆ ಕಳಿಸಿದ್ರೆ ತಪ್ಪೇನು ಅಂತ ಇವರು ದೊಡ್ಡ ಮನಸ್ಸು ಮಾಡಬೇಕಾಯ್ತು. ಅದ್ರ ಬದಲಾಗಿ ಇವರು ಒಂದು 5 ಮಂದಿ ಹೆಸರು ಇಟ್ಕೊಂಡು ಅದರಾಗ ಮತ್ತು ಖುರ್ಷಿದ್, ನಮ್ಮ ಸಲ್ಮಾನ್ ಖುರ್ಷಿದ್ದು ಅವರು ಸಹಿತ ಒಳ್ಳೆಯ ವ್ಯಕ್ತಿತ್ವ ಇದ್ದಂಥವ್ರು, ಅಡ್ಡಿ ಇಲ್ಲ. ಅದೇ ಕಾಲಕ್ಕೆ ಇನ್ನೊಬ್ಬರು ಮನೀಶ್ ತಿವಾರಿಗಿಂತಲೂ ಖುರ್ಷಿದ್ ಅವರು, ಸಲ್ಮಾನ್ ಖುರ್ಷಿದ್ ಭಾಳ ಒಳ್ಳೆಯ ವ್ಯಕ್ತಿಗಳು ಇದ್ದಂಥವ್ರು. ಅವ್ರನ್ನ ಯಾಕೆ ಇವರು